ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದ ಚಿನ್ನ ಮತ್ತೆ ವಾಪಸ್ ಬಂದು ತೆಗೆದು ನೋಡಿದಾಗ ನಕಲಿ ಚಿನ್ನ ಆಗಿಬಿಟ್ಟಿತ್ತು. ಅಸಲಿ ಚಿನ್ನ ತೆಗೆದು ನಕಲಿ ಚಿನ್ನ ಇಟ್ಟಿದ್ದಾರೆ ಬ್ಯಾಂಕ್ನವರು. ಹಾಗಾದರೆ ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ಪ್ರಶ್ನೆ. ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರಿನ ಜಯನಗರ ಶಾಖೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಬ್ಯಾಂಕ್ ಲಾಕರ್ನಲ್ಲಿ ಅಸಲಿ ಚಿನ್ನದ ಬದಲು ನಕಲಿ ಚಿನ್ನವನ್ನು ಇರಿಸಿದ್ದಾರೆ. ರಾಜೇಂದ್ರ ಅನ್ನೋರು ಒಂದು ಲಾಕರ್ನ ಬಾಡಿಗೆಗೆ ತಗೊಂಡು ಅದರಲ್ಲಿ ಚಿನ್ನದ ಒಡವೆಯನ್ನು ಇಟ್ಟಿದ್ದಾರೆ. 2024 ಹೋದ ವರ್ಷ ಅಕ್ಟೋಬರ್ನಲ್ಲಿ ಲಾಕರ್ ಓಪನ್ ಮಾಡಿದಾಗ ಎಲ್ಲವೂ ಇತ್ತು, ಚೆನ್ನಾಗಿತ್ತು. ಆದರೆ ಮೊನ್ನೆ ಫೆಬ್ರವರಿ 20ನೇ ತಾರೀಕು ಲಾಕರ್ನ ಓಪನ್ ಮಾಡಿದಾಗ ಅದರಲ್ಲಿ ನಕಲಿ ಚಿನ್ನ ಇರೋದು ಪತ್ತೆಯಾಗಿದೆ. ಅಸಿಸ್ಟೆಂಟ್ ಮ್ಯಾನೇಜರನ್ನು ಪ್ರಶ್ನೆ ಮಾಡಿದಾಗ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ರಾಜು ಮತ್ತು ಸಿಬ್ಬಂದಿ ವಿರುದ್ಧ ಈಗ ದೂರು ದಾಖಲಾಗಿದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಆಮೇಲೆ ಇದು ಮೊದಲನೇ ಇನ್ಸಿಡೆಂಟ್ ಏನಲ್ಲ. ಇದು ಈ ಥರ ನಡೆದಿರ್ತಕ್ಕಂಥ ಘಟನೆ ಮೈಸೂರು, ಮಂಡ್ಯ ಇಲ್ಲೆಲ್ಲ ನಡೆದಿದೆ. ಈ ಥರ ಬ್ಯಾಂಕ್ ಸಿಬ್ಬಂದಿನೇ ಶಾಮೀಲಾಗಿ ಅವರೇ ಅಸಲಿ ಚಿನ್ನವನ್ನು ಎತ್ಕೊಂಡು ಅದೇ ಟೈಪ್ ಡಿಸೈನ್ ಇರೋ ನಕಲಿ ಚಿನ್ನವನ್ನು ಇರಿಸಿರ್ತಕ್ಕಂಥ ಘಟನೆ ನಡೆದಿತ್ತು. ಈಗ ಬೆಂಗಳೂರಿನಲ್ಲೂ ಕೂಡ ಅದು ವರದಿಯಾಗಿದೆ. ಸೊ ಈಗ ಅವ್ರು ಹೋಗಿ ದೂರು ಕೊಟ್ಟಿದ್ದಾರೆ. ಇನ್ನೇನು ಮಾಡ್ತಾರೆ ಪಾಪ, ಒರಿಜಿನಲ್ ಚಿನ್ನ ಅದು ಈಗಿನ ರೇಟಲ್ಲಿ ಚಿನ್ನು ಅಂತಂದರೆ ಏನು ತಮಾಷೆ ಆಟನ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ವಂಚನೆ ಪ್ರಕರಣ ವರದಿಯಾಗಿದೆ. ತನ್ನ ಬ್ಯಾಂಕಿನಲ್ಲಿ ಒಡವೆಗಳು ಹಾಗೂ ದಾಖಲಾತಿಗಳನ್ನು, ಆಸ್ತಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಸುರಕ್ಷಿತವಾಗಿ ಇಡೋಣ ಅನ್ನೋ ಒಂದು ವಿಚಾರದಿಂದ ಲಾಕರ್ನಲ್ಲಿ ಇಟ್ಟಿರ್ತಾರೆ. ಅಕ್ಟೋಬರ್ನಲ್ಲೂ ಖಾತ್ರಿಪಡಿಸ್ಕೊಂಡಿರ್ತಾರೆ ಎಲ್ಲ ಇರ್ತದೆ ಅಂತ. ಅದಾದ ನಂತರ ಅಕ್ಟೋಬರಿಂದ ಈ ವೇಳೆಯಲ್ಲಿ ಮಧ್ಯದಲ್ಲಿ ಅದರಲ್ಲಿದ್ದು 2 ಒಡವೆಗಳು ಹಾಗೂ ಅದರ ಬದಲಾಗಿ ಯಾವುದೋ ಒಂದು ಬೇರೆ ಡೂಪ್ಲಿಕೇಟ್ ಗೋಲ್ಡಿಂದು ಒಡವೆನ ಇಟ್ಟಿದ್ದಾರೆ, ಅದೇ ಸ್ವರೂಪದ್ದು ಅಂತ ದೂರು ವರದಿಯಾಗಿದೆ. ಇದಕ್ಕೆ ಹೆಚ್ಚಿನ ತನಿಖೆ ಅವಶ್ಯಕತೆ ಇರೋದ್ರಿಂದ ಪ್ರಕರಣವನ್ನು ದಾಖಲಿಸಿಕೊಂಡು ಪರಿಶೀಲನೆ ಹಾಗೂ ತನಿಖೆ ಮುಂದುವರೆದಿದೆ. ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಈಗ ಕಳೆದ ವರ್ಷ ಸಹ 2 ಪ್ರಕರಣಗಳು ಜನವರಿಯಲ್ಲಿ ವರದಿಯಾಗಿದ್ವು. ಒಡವೆಗಳು ಮಿಸ್ಪ್ಲೇಸ್ ಆಗಿದ್ದಾವೆ ಅಂತ. ಅವು ಸಹ ಇನ್ನು ತನಿಖೆ ಮುಂದುವರೆದಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗುವುದು. ಯಾವ ಅಸಿಸ್ಟೆಂಟ್ ಮ್ಯಾನೇಜರ್ ಮೇಲೆ ದೂರು ನೀಡಿದ್ದಾರೆ, ಆ ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲೇ ಒಬ್ಬರ ಮೇಲೆ ಪ್ರತ್ಯೇಕವಾಗಿ ಹೆಸರು ಸಮೇತ. ಮನೆಯಲ್ಲಿ ಚಿನ್ನ ಇಟ್ಟರೆ ಕಳ್ಳರ ಭಯ. ಹಾಗಾಗಿ ಏನು ಮಾಡ್ತಾರೆ, ತುಂಬ ಜನ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಲಾಕರನ್ನು ತಗೊಂಡು ಲಾಕರ್ನಲ್ಲಿ ಚಿನ್ನ ಎಲ್ಲ ಇಡ್ತಾರೆ, ಅಲ್ಲಿ ಸೇಫ್ಟಿ ಇರುತ್ತೆ ಅಂತ. ಅಲ್ಲೇ ಹೀಗಾಗ್ಬಿಟ್ರೆ ಇನ್ನೆಲ್ಲಿಡಬೇಕು ಚಿನ್ನನ ಅಂತ ಪ್ರಶ್ನೆ. ಬ್ಯಾಂಕ್ಗಳನ್ನು ನಂಬದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರನ್ನಿಂದ ಪಡ್ಕೊಳ್ಳೋಣ. ಉಮೇಶ್, ಬ್ಯಾಂಕ್ ಸಿಬ್ಬಂದಿಯ ಪಾತ್ರವಿಲ್ಲದೆ ಈ ರೀತಿ ಅಸಲಿ ಚಿನ್ನದ ಬದಲು ನಕಲಿ ಚಿನ್ನ ಇಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ. ಸೊ ಹಾಗಾಗಿ ಇಲ್ಲಿ ಬ್ಯಾಂಕ್ ಸಿಬ್ಬಂದಿ ಪಾತ್ರ ಇದೆಯಾ? ಈಗ ಬ್ಯಾಂಕ್ ಅಧಿಕಾರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ? ಅರವಿಂದ, ರಾಜೇಂದ್ರ ಪಾಟೀಲ್ ಅನ್ನೋರು ಕಳೆದ 2024 ಜೂನ್ನಲ್ಲಿ ಏನೋ 8th ಕ್ರಾಸಲ್ಲಿರುವ ಜಯನಗರ 8th ಕ್ರಾಸಲ್ಲಿರುವಂಥ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಆ ಲಾಕರಲ್ಲಿ ಸುಮಾರು 31 ಲಕ್ಷ ರೂಪಾಯಿ ಬೆಲೆಯ ಚಿನ್ನಾಭರಣವನ್ನು ಲಾಕರಲ್ಲಿ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರೇ ಲಾಕರ್ ಓಪನ್ ಮಾಡಿದರೂ ಕೂಡ ಆ ಗ್ರಾಹಕ ಯಾರಿರ್ತಾನೆ ಅವನ ಹತ್ರ ಒಂದು ಕೀ ಇರುತ್ತೆ, ಮತ್ತು ಆ ಬ್ಯಾಂಕ್ನ ಮ್ಯಾನೇಜರ್ ಹತ್ರ ಒಂದು ಕೀ ಇರುತ್ತೆ. ಇಬ್ಬರ ಒಟ್ಟಿಗೆ ಬಂದು ಬ್ಯಾಂಕ್ ಲಾಕರ್ ಓಪನ್ ಮಾಡಬೇಕಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ 31 ಲಕ್ಷ ರೂಪಾಯಿ ಬೆಲೆಯ ಚಿನ್ನಾಭರಣ ಜೊತೆಗೆ ಮನೆಗೆ ಸಂಬಂಧಿಸಿದ ಕೆಲ ದಾಖಲೆಗಳನ್ನು ಕೂಡ ಆ ಜೂನ್ನಲ್ಲಿ ಇಟ್ಟಿದ್ರು. ನಂತರದಲ್ಲಿ ಅವರು ಸೆಪ್ಟೆಂಬರ್ನಲ್ಲಿ ಒಮ್ಮೆ ಒಂದು ಸಾರಿ, ಮತ್ತು ಕಳೆದ ಜನವರಿಯಲ್ಲಿ 20ನೇ ತಾರೀಕು ಒಂದು ಸಾರಿ ಬ್ಯಾಂಕ್ ಲಾಕರ್ನ ಓಪನ್ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಆ ಚಿನ್ನಾಭರಣ ಮತ್ತು ದಾಖಲೆಗಳು ಎಲ್ಲವೂ ಕೂಡ ಇದ್ವು. ಆದರೆ ಕಳೆದ 2 ದಿನಗಳ ಹಿಂದೆ ಮತ್ತೆ ಓಪನ್ ಮಾಡಿ ನೋಡಿದಂಥ ವೇಳೆಯಲ್ಲಿ ಆ 31 ಲಕ್ಷ ರೂಪಾಯಿ ಚಿನ್ನಾಭರಣ ಏನಿದ್ವು ಅದರಲ್ಲಿ ಅರ್ಧ ಒಡವೆ ಕಳ್ತನ ಆಗಿದೆ. ಇನ್ನೊಂದು ಅರ್ಧ ಒಡವೆ ನಕಲಿ, ಅಂದರೆ ಫೇಕ್ ಚಿನ್ನಾಭರಣ ಇಟ್ಟಿರೋದ್ರ ಬಗ್ಗೆ ಆ ಥರ ರಾಜೇಂದ್ರ ಪಾಟೀಲ್ಗೆ ಮಾಹಿತಿ ಸಿಕ್ಕಿತ್ತು. ಆ ನಂತರದಲ್ಲಿ ಅದನ್ನು ನೋಡಿದಂಥ ವೇಳೆಯಲ್ಲಿ ಕೆಲವು ದಾಖಲೆಗಳಿರಲಿಲ್ಲ, ಮತ್ತು 31 ಲಕ್ಷ ರೂಪಾಯಿ ಚಿನ್ನಾಭರಣದಲ್ಲಿ ಅರ್ಧ ಚಿನ್ನಾಭರಣ ಕಳುವಾಗಿರೋದು ಗೊತ್ತಾಗಿದೆ. ಈ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ನ ಮ್ಯಾನೇಜರ್ನ ಕೇಳಿದರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಉಡಾಫೆ ಉತ್ತರ ನೀಡ್ತಾರೆ. ಆ ನಂತರದಲ್ಲಿ ರಾಜೇಂದ್ರ ಪಾಟೀಲ್ ಈಗ ಜಯನಗರ ಪೊಲೀಸ್ ಠಾಣೆಗೆ FIR ದೂರು ಕೂಡ ದಾಖಲು ಮಾಡಿ
ಮಾಡಿರುವಂಥದ್ದು. ದೂರು ದಾಖಲಾದ ನಂತರದಲ್ಲಿ ಪೊಲೀಸರು ಪ್ರಾಥಮಿಕ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಕಳೆದ 2 ತಿಂಗಳ ಹಿಂದೆ ಕೂಡ ಜನವರಿಯಲ್ಲಿ ಇದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಕೂಡ ಇದೆ. Okay. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಚಿನ್ನ ಮಿಸ್ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ FIR ದಾಖಲಾಗಿರೋದು ಕೂಡ ಬೆಳಕಿಗೆ ಬಂದಿದೆ. ಹಾಗಾಗಿ ನೀವು ಹೇಳಿದಂತೆ ಬ್ಯಾಂಕ್ನ ಸಿಬ್ಬಂದಿ ಕೈವಾಡ ಇರುವ ಶಂಕೆ ಕೂಡ ವ್ಯಕ್ತವಾಗಿದ್ದು ಈಗ ತನಿಖೆ ಕೂಡ ಮುಂದುವರಿತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಎಲ್ಲ ಕಡೆ CCTV ಇರುತ್ತೆ, ಲಾಕರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ CCTV ಇರುತ್ತೆ. ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಯಾರಿದ್ದಾರೆ, ಯಾರು ಇದನ್ನು ಮಾಡಿದ್ದಾರೆ ಅಂತ.